ಸಿದ್ದಾಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪಾತ್ರವೇ ಇಲ್ಲ ಈ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿನೇ ವಾದವನ್ನ ಮಂಡಿಸಿದ್ರು. ಈಗ ನೋಡಿದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದೆ, ಪ್ರತ್ಯಕ್ಷ ಸಾಕ್ಷಿ ಇದೆ, ದರ್ಶನ್ ಶೆಡ್ಡಿಗೆ ಬಂದಿದ್ದನ್ನ ನೋಡಿದಂತವರು ಕೂಡ ಇದ್ದಾರೆ. ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ, ಪ್ರದೋಷ್ ಜೊತೆಗೆ ಈ 4 ಜನ ಶೆಡ್ಡಿಗೆ ಬಂದಿರುವ ಸಾಕ್ಷಿ ನಮ್ಮ ಬಳಿ ಇದೆ ಅನ್ನೋ ನಿಟ್ಟಿನಲ್ಲಿ ವಿನಯ್ ಹೆಸರನ್ನ ಈ ಯಾರೋ ಪುನೀತ್ ಹೆಸರನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ 164 ಹೇಳಿಕೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪುನೀತ್, ಆ ಎಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಆ ಎಲ್ಲ ಅಂಶಗಳನ್ನ ಓದ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಇನ್ನು ರೇಣುಕಾ ಸ್ವಾಮಿ A2 ದರ್ಶನ್ ಹೊಡೆದಿದ್ದಾರೆ. ರೇಣುಕಾ ಸ್ವಾಮಿಯನ್ನ ತುಳಿದಿರೋ ಬಗ್ಗೆ ಮಾಹಿತಿ ಇದೆ. ದರ್ಶನ್ ಅವರೇ ರೇಣುಕಾ ಸ್ವಾಮಿಯನ್ನ ತುಳಿದಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿದಾರ ಪುನೀತ್ 164 ಹೇಳಿಕೆಯನ್ನ ನೀಡಿದ್ದಾನೆ. ಅವತ್ತು ತೋರಿಸಿದ್ದ ಫೋಟೋಗಳು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಹೇಳ್ತಾ ಇರೋದು. ರೇಣುಕಾ ಸ್ವಾಮಿಗೆ ಈ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಹೊಡೆದಿದ್ದಾರೆ, ಒದ್ದಿದ್ದಾರೆ, ರೇಣುಕಾ ಸ್ವಾಮಿಯನ್ನ ಕಾಲಿನಿಂದ ತುಳಿದಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿಯೂ ಕೂಡ ಇದೆ. ದರ್ಶನ್ ಅವರೇ ರೇಣುಕಾ ಸ್ವಾಮಿಯನ್ನ ತುಳಿದಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿದಾರ ಪುನೀತ್ 164 ಹೇಳಿಕೆಯನ್ನ ನೀಡಿದ್ದಾನೆ. ಅವತ್ತು ತೋರಿಸಿದ್ದ ಫೋಟೋಗಳು ತಾನೆ ಅಂತ ಹೇಳಿ ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅವತ್ತು ತೋರಿಸಿದ್ದ ಫೋಟೋಗಳು ತಾನೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳ್ತಾರೆ. ಗಮನಿಸ್ತಾ ಇದ್ದೀವಿ, ರೇಣುಕಾ ಸ್ವಾಮಿಯ ಮೇಲೆ ದರ್ಶನ್ ಹಲ್ಲೆನೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲ ಸಿ.ಬಿ. ನಾಗೇಶ್ ಅವರು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಸಾಕ್ಷಿನೇ ಇದೆ, ನಮಗೆ ಮಾಹಿತಿಯೂ ಇದೆ. ರೇಣುಕಾ ಸ್ವಾಮಿಯನ್ನ ದರ್ಶನ್ ಹೊಡೆದಿದ್ದಾರೆ ಮತ್ತು ಕಾಲಿನಿಂದ ತುಳಿದಿದ್ದಾರೆ. ದರ್ಶನ್ ಅವರೇ ರೇಣುಕಾ ಸ್ವಾಮಿಯನ್ನ ತುಳಿದಿದ್ದಾರೆ ಅಂತ ಹೇಳಿ ಪ್ರತ್ಯಕ್ಷ ಸಾಕ್ಷಿದಾರ ಪುನೀತ್ 164 ಹೇಳಿಕೆಯನ್ನ ನೀಡಿದ್ದಾನೆ. ಅವತ್ತು ತೋರಿಸಿದ್ದ ಫೋಟೋಗಳು ಅಲ್ವಾ ಅಂತ ಹೇಳಿ ಜಡ್ಜ್ ಅವರು ಈ ಸಂದರ್ಭದಲ್ಲಿ ಕೇಳ್ತಾರೆ. ಅದಕ್ಕೆ ಹೌದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಉತ್ತರವನ್ನ ಕೊಡ್ತಾರೆ. ಗಮನಿಸ್ತಾ ಇದ್ದೀವಿ, ದರ್ಶನ್ ಫ್ಯಾನ್ಸ್ ಎಲ್ಲ ಕಾದು ಕುಳಿತಿದ್ದಾರೆ. ಈಗ ಏನಾಗುತ್ತೆ, ನಮ್ಮ ಬಾಸ್ಗೆ ರೆಗ್ಯುಲರ್ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ. ಇದರ ಜೊತೆಗೆ ದರ್ಶನ್ ಅವರು ಕೂಡ, ದರ್ಶನ್ ಅವರಿಗೆ ಈಗ ಡವಡವ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೋ ಏನು ಅಂತ ಹೇಳಿ. ಇನ್ನೇನು ದರ್ಶನ್ ಅವರಿಗೆ ಸಿಕ್ಕಂತ ಜಾಮೀನು, ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯದ ಹಂತದಲ್ಲಿದೆ. ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇರೋದು. ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ಕರೆ ದರ್ಶನ್ ಅವರು ಹೊರಗಡೆನೆ ಇರ್ತಾರೆ. ಇಲ್ಲ ಅಂತ ಅಂದ್ರೆ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ, ಇದುವರೆಗೂ ಕೂಡ ದರ್ಶನ್ ಅವರು ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಮಧ್ಯಂತರ ಜಾಮೀನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಕಾರಣ ಏನು? ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ದರ್ಶನ್ ಅವರು. ಇನ್ನು ತೀರಾ ಹದಗೆಟ್ಟು ಹೋಗ್ಬಿಟ್ರೆ ಆರೋಗ್ಯ ಎಲ್ಲೋ ಒಂದ್ ಕಡೆ ಮತ್ತೆ ಸ್ಟ್ರೋಕ್ ಹೊಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಆದಷ್ಟು ಬೇಗ ತುರ್ತು ಸರ್ಜರಿಗೆ ಒಳಪಡಿಸಬೇಕು ದರ್ಶನ್ ಅವರನ್ನ ಅನ್ನೋ ನಿಟ್ಟಿನಲ್ಲಿ ಸಿ.ಬಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಹಾಗಾಗಿ ಮಾನವೀಯತೆಯ ಆಧಾರದ ಮೇಲೆ ನ್ಯಾಯಾಧೀಶರು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಆದರೆ ಇದುವರೆಗೂ ಇನ್ನೇನು ಮಧ್ಯಂತರ ಜಾಮೀನಿನ ಅವಧಿ ಮುಗಿತಾ ಬಂತು, ಇದುವರೆಗೂ ಆಪರೇಷನ್ ಮಾಡಿಸಿಲ್ಲ. ಹಾಗಾಗಿ ದರ್ಶನ್ ಅವರಿಗೆ ಈ ಒಂದು ವಿಚಾರ ಮುಳುವಾಗುವಂತ ಸಾಧ್ಯತೆ ಇದೆ. ಇದೇ ವಿಚಾರವನ್ನ ಇಟ್ಕೊಂಡು ಮೊನ್ನೆ ನಾವು ಗಮನಿಸಿದ ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಜಾಮೀನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಮಧ್ಯಂತರ ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ ಏನಾಗ್ಬಿಡುತ್ತೋ ಏನೋ ದರ್ಶನ್ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ರಿ. ಅಕಸ್ಮಾತ್ ಆಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಕೊಡದೇ ಇದ್ರೆ ಅಥವಾ ಆಪರೇಷನ್ ಮಾಡಿಸದೇ ಹೋಗಿದ್ರೆ ಸ್ಟ್ರೋಕ್ ಆಗ್ಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರಿ. ಇದುವರೆಗೂ ಯಾಕೆ ಆಪರೇಷನ್ ಮಾಡಿಸಿಲ್ಲ? ಹಾಗಾದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಸಿ.ಬಿ. ನಾಗೇಶ್ ಅವರ ಉತ್ತರ ಒಂದೇ ಆಗಿತ್ತು, ದಿನಾಂಕ ನಿಗದಿ ಆಗಿದೆ, ಮಾಡಿಸ್ತೀವಿ ಅಂತ ಹೇಳಿ. ಇದರ ಜೊತೆಗೆ BP ವೇರಿಯೇಷನ್ ಕೂಡ ಆಗ್ತಾ ಇದೆ. ಹಾಗಾಗಿ
ಸ್ವಲ್ಪ ದಿನಗಳ ಕಾಲಾವಕಾಶ ಕೊಡಿ, ಮಾಡಿಸ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಸಿ.ಬಿ. ನಾಗೇಶ್. ಆದರೆ ಈಗ ಇದೇ ವಿಚಾರ ಮುನ್ನೆಲೆಗೆ ಬರುತ್ತೆ. ಒಂದು, ದರ್ಶನ್ ಅವರು ಆರೋಗ್ಯದ ಬಗ್ಗೆ ಸುಳ್ಳು ಹೇಳಿ ಕೋರ್ಟ್ಗೆ ವಂಚನೆ ಮಾಡಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇಂಥವರಿಗೆ ರೆಗ್ಯುಲರ್ ಬೇಲ್ ಸಿಗಬಾರದು, ಸಿಕ್ಕಿರುವಂಥ ಮಧ್ಯಂತರ ಜಾಮೀನನ್ನು ಕೂಡ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ SP.P. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಅದೇ ಕಂಟಿನ್ಯೂ ಆಗಿದೆ. ರೇಣುಕಾ ಸ್ವಾಮಿಯ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇರೋದು SP.P. ರೇಣುಕಾ ಸ್ವಾಮಿಯ ಎದೆ ಭಾಗದಲ್ಲಿ 17 ಮೂಳೆ ಮುರಿದಿವೆ. ಆರೋಪಿಗಳ ಹಲ್ಲೆಯಿಂದ ಮೂಳೆ ಮುರಿದು ಹೋಗಿದೆ. ಈ ವೇಳೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಅಲ್ಲಿದ್ರು. ಎಲ್ಲ ಆರೋಪಿಗಳು ಶೆಡ್ನಲ್ಲಿ ಇದ್ದ ಬಗ್ಗೆ ಸಾಕ್ಷಿ ಇದೆ. ಹೈಕೋರ್ಟ್ನಲ್ಲಿ SP.P. ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಶೆಡ್ನಲ್ಲಿ ಇದ್ದ ಬಗ್ಗೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯ ಎದೆ ಭಾಗದಲ್ಲಿ 17 ಮೂಳೆ ಮುರಿದು ಹೋಗಿದ್ದಾವೆ. ಆರೋಪಿಗಳ ಮೇಲೆ ಅಂದ್ರೆ ಆರೋಪಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಆತನ ಮೇಲೆ ಹಲ್ಲೆಯನ್ನ ನಡೆಸಿರಬಹುದು, ಜಸ್ಟ್ ಇಮ್ಯಾಜಿನ್ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ SP.P. 17 ಮೂಳೆಗಳು ಮುರಿದು ಹೋಗಿದ್ದಾವೆ ಅಂತ ಅಂದಾಗ ಆತನ ಮೇಲೆ ಎಂತ ಕ್ರೌರ್ಯವನ್ನ ಮೆರೆದಿರಬಹುದು, ಜಸ್ಟ್ ಇಮ್ಯಾಜಿನ್. ಮತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಶೆಡ್ನಲ್ಲೇ ಇದ್ರು ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ SP.P. ಪ್ರಸನ್ನ ಕುಮಾರ್. ಆತ ಕೊಲೆಯಾದಂತ ಸಂದರ್ಭದಲ್ಲಿ ದರ್ಶನ್ ಶೆಡ್ನಲ್ಲಿರಲಿಲ್ಲ, ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ, ಆತ ಆ ಬಾಡಿಯನ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ. ಈ ರೀತಿಯಾಗಿ ಸಿ.ಬಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಆದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳು ಕೂಡ ಇದಾವೆ. ಯಾವಾಗ ದರ್ಶನ್ ಇದ್ರು, ಯಾವ ಸಮಯದಲ್ಲಿ ಇರಲಿಲ್ಲ, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕ್ಷಿ ಇದೆ. ರೇಣುಕಾ ಸ್ವಾಮಿಯ ಎದೆ ಭಾಗದಲ್ಲಿ 17 ಮೂಳೆಗಳು ಮುರಿದು ಹೋಗಿದ್ದಾವೆ. ಅಷ್ಟರ ಮಟ್ಟಿಗೆ ಆತನ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾರೆ ಈ ಡಿ ಗ್ಯಾಂಗ್ನವರು. ಅಷ್ಟು ಕ್ರೂರವಾಗಿ ಆತನನ್ನ ಹೊಡೆದಿದ್ದಾರೆ. ನಮ್ಮ ಬಳಿ ಸಾಕ್ಷ್ಯಾಧಾರಗಳು ಕೂಡ ಇದಾವೆ. ಶೆಡ್ನಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಇದ್ರು ಅಂತ ನಮ್ಮ ಬಳಿ ಸಾಕ್ಷಿ ಇದಾವೆ. SP.P. ಅವರ ವಾದ ಇದು. ಜೊತೆಗೆ ಆತನ ಮೇಲೆ, ಮೃತ ರೇಣುಕಾ ಸ್ವಾಮಿಯ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ SP.P. ರೇಣುಕಾ ಸ್ವಾಮಿ ಮೇಲೆ ಮರದ ಕಟ್ಟಿಗೆಯಲ್ಲಿ ಹೊಡೆದಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಮರದ ಕಟ್ಟಿಗೆ ತೆಗೆದುಕೊಂಡು ಹೊಡೆದಿದ್ದಾರೆ. ಧನ್ರಾಜ್, ನಂದೀಶ್ ಮತ್ತು ಪವನ್ ಈ ಮೂವರು ಕಟ್ಟಿಗೆಯಿಂದ ಹಲ್ಲೆಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಮೇಲಿಂದ ನೆಲಕ್ಕೆ ಎತ್ತಿ ಕುಕ್ಕಿದ್ದಾರೆ. ಈ ವೇಳೆ ದರ್ಶನ್, ಪವಿತ್ರ, ಪ್ರದೋಷ್, ವಿನಯ್ ಬಂದಿದ್ದಾರೆ. ಈ 4 ಕಪ್ಪು ಕಾರಿನಲ್ಲಿ ಶೆಡ್ಗೆ ಬಂದಿದ್ದಾರೆ. ನೋಡಿ, ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ಮುಂದೆ SP.P. ಪ್ರಸನ್ನ ಕುಮಾರ್ ಅವರು ತಿಳಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಈ ಡಿ ಗ್ಯಾಂಗ್ನವರು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಟ್ಟಿಗೆಯನ್ನ ತೆಗೆದುಕೊಂಡು ಹೊಡೆದಿದ್ದಾರೆ. ಇವರು ಹೊಡೆದ ಹೊಡೆತಕ್ಕೆ, ಇವರು ಆತನನ್ನ ಒದ್ದ ಹೊಡೆತಕ್ಕೆ 17 ಮೂಳೆಗಳು ಮುರಿದು ಹೋಗಿದ್ದಾವೆ ಎದೆಯ ಭಾಗದ್ದು. ಅದಾದ ನಂತರ ಎಲ್ಲ ಆರೋಪಿಗಳು ಶೆಡ್ನಲ್ಲೇ ಇದ್ರು ಅನ್ನೋದರ ಬಗ್ಗೆಯೂ ಕೂಡ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕಟ್ಟಿಗೆಯಿಂದ ಹೊಡೆದಿದ್ದಾರೆ. ಧನ್ರಾಜ್, ನಂದೀಶ್ ಮತ್ತು ಪವನ್ ಈ ಮೂವರು ಕೂಡ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ. ಅಷ್ಟೇ ಅಲ್ಲದೆ ಮೇಲಿಂದ ಕೆಳಗಡೆ ಬಿಸಾಕಿದ್ದಾರೆ, ಎತ್ತಿ ಬಿಸಾಕ್ತಾರಲ್ಲ ಆ ರೀತಿ ರೇಣುಕಾ ಸ್ವಾಮಿಯನ್ನ ಮೇಲಿಂದ ನೆಲಕ್ಕೆ ಎತ್ತಿ ಕುಕ್ಕು ಬಿಟ್ಟಿದ್ದಾರೆ. ಈ ವೇಳೆ ದರ್ಶನ್, ಪವಿತ್ರ, ಪ್ರದೋಷ್, ವಿನಯ್